ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರ್ತಿಕ ಮಾಸದ ಭಾನುವಾರಕ್ಕೆ ತುಂಬ ವಿಶೇಷತೆ ಇರುತ್ತೆ. ಈ ಎಲೆಗಳನ್ನು ನಿಮ್ಮ ಮನೆಯಲ್ಲಿ ಸುಡಿ. ಇದನ್ನು ಸುಟ್ಟಾಗ ನಿಮ್ಮ ಕಷ್ಟಗಳು ಅದೇ ಥರನೇ ಸುಟ್ಟು ಬೂದಿಯಾಗುತ್ತೆ. ಮನೆಯಲ್ಲಿ ನೆಮ್ಮದಿ ಅನ್ನೋದು ಸ್ಥಿರವಾಗಿ ನೆಲೆಸುತ್ತೆ. ಮಹಾಲಕ್ಷ್ಮಿ ಬಂದು ಮನೆಯಲ್ಲಿ ನೆಲೆಸ್ತಾಳೆ. ನಮ್ಮ ಒಂದೊಂದೇ ಸಮಸ್ಯೆಗಳು ಕೂಡ ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಶಕ್ತಿ ಅನ್ನೋದು ಬರುತ್ತೆ. ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ. ಕೆಲಸಗಳು ನಿಂತಿರುತ್ತೆ, ಅದನ್ನು ಮುಂದೆ ಸಾಗೋದಕ್ಕೆ ನಮಗೆ ಇದು ಸಹಾಯ ಮಾಡುತ್ತೆ. ಮನೆಯಲ್ಲಿ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳು ಇದ್ದಾಗ ಅದನ್ನು ಓಡಿಸುವಂಥ ಶಕ್ತಿ ಈ ಎಲೆಗಳಿಗೆ ಇದೆ. ಭಾನುವಾರ ಅನ್ನುವಂಥದ್ದು ಒಂದು ಅಮಾವಾಸ್ಯೆಗೆ ಸಮನಾದಂಥ ದಿನ. ಅದಕ್ಕೆ ಅಮಾವಾಸ್ಯೆ ದಿನಗಳಲ್ಲಿ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ವಿಶೇಷತೆ ಇರುತ್ತೆ. ತಂತ್ರ ಪರಿಹಾರಗಳು ಅಂದ ತಕ್ಷಣ ತುಂಬ ಜನಕ್ಕೆ ಬರುವಂಥದ್ದು ಏನೋ ಕೆಟ್ಟ ಪೂಜೆಗಳು ಪುನಸ್ಕಾರಗಳು ಅಂತ ಮೈಂಡಲ್ಲಿ ಬಂದುಬಿಡುತ್ತೆ. ಆ ಥರ ಇಲ್ಲ. ನಾವು ಈ ತಾಂತ್ರಿಕ ಪರಿಹಾರಗಳನ್ನು ಮುಖ್ಯವಾಗಿ ನಮ್ಮ ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂಥದ್ದು. ನಾವು ಯಾವುದೇ ಒಂದು ಸಂಬಂಧಕ್ಕೆ ಬೆಲೆ ಕೊಡ್ತಾ ಇದ್ದೀವಿ, ಆ ಸಂಬಂಧ ಮತ್ತೆ ನಮ್ಮನ್ನು ಹುಡ್ಕೊಂಡು ಬರಬೇಕು, ನಾವು ಉಳಿಸ್ಕೊಳ್ಬೇಕು ಅಂತ ಬಯಸುವಂಥವರು ಕೂಡ ಈ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮವಾದ ಫಲ ಅನ್ನೋದು ನಮಗೆ ಸಿಗುವಂಥದ್ದಾಗುತ್ತೆ. ಸಾಕಷ್ಟು ಜನಕ್ಕೆ ಭಾನುವಾರದ ದಿನಗಳಲ್ಲಿ ಕೆಲವೊಬ್ಬರು ಅಕ್ಕ ನಾವು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಏನು ಮಾಡಬೇಕು ಅಂತ ಕೂಡ ತಿಳಿಸ್ತಾರೆ. ಆ ದಿನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ನೀವು ಬರುವಂಥ ಭಾನುವಾರ ಕೂಡ ಮಾಡ್ಕೊಳ್ಬಹುದು. ಭಾನುವಾರ ಅಂತ ಫಸ್ಟೇ ನಾನು ಯಾಕೆ ಅಷ್ಟೊಂದು ಶಕ್ತಿ ಇದೆ ಅಂತ ತಿಳಿಸಿದ್ದೀನಿ. ಅಮಾವಾಸ್ಯೆ ಅನ್ನುವ ಒಂದು ಸಮನಾದಂಥ ದಿನಕ್ಕೆ ಭಾನುವಾರ ಅನ್ನುವಂಥದ್ದು ಈಕ್ವಲ್ ಆಗುತ್ತೆ. ಅದಕ್ಕೆ ಭಾನುವಾರವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಏನೇ ಒಂದು ವಾರದಿಂದ ನಾವು ಮಾಡಿದಂಥ ಒಂದು ಪೂಜೆ ಪುನಸ್ಕಾರ ಪರಿಹಾರಗಳಿರಬಹುದು, ಅಮಾವಾಸ್ಯೆಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟೊಂದು ಶಕ್ತಿ ಈ ಭಾನುವಾರದ ದಿನಕ್ಕೆ ಇದೆ. ಅದಕ್ಕೆ ಭಾನುವಾರದ ದಿನ ಮಾಡುವಂಥ ಯಾವುದೇ ರೀತಿಯಾದಂಥ ಪರಿಹಾರಗಳು ಬೇಗ ಕೈ ಹಿಡಿಯುತ್ತೆ. ನಮಗೆ ಸಂತೋಷವನ್ನು ಕೊಡುವಂಥದ್ದು, ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು. ಭಾನುವಾರ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಮುಗಿದ ಮೇಲೆ ರಾತ್ರಿ ಮಾಡಿಕೊಳ್ಳುವಂಥ ಪರಿಹಾರ. ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಮುಗಿಸಾದ ಮೇಲೆ ಮಾಡಿಕೊಳ್ಳುವಂಥ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು 5 ತುಳಸಿ ದಳಗಳು. ಮನೆಯ ಮುಂದೆ ನಾವು ಬೆಳೆಸ್ಕೊಂಡಿರ್ತೀವಲ್ವ, ಪೂಜೆಗೆ ಬಳಸುವಂಥ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕೆ ಹೋಗಬೇಡಿ. ಪೂಜೆಗೆ ಸಪ್ರೇಟಾಗಿರಬೇಕು, ಪರಿಹಾರಗಳಿಗೆ ಅಂತಲೇ ಸಪ್ರೇಟಾಗಿರಬೇಕು. ಯಾವಾಗಲೂ ಈ ಕಲುಷಿತ ಒಂದು ಗಾಳಿ ಇದನ್ನು ಸೇವನೆ ಮಾಡಿ ನಾವು ಕೂಡ ತುಂಬಾ ಆರೋಗ್ಯ ಹದಗೆಟ್ಟಿರುತ್ತೆ. ಈ ರೀತಿ ನಮ್ಮ ಲೈಫ್ ಸ್ಟೈಲ್ ಇರಬೇಕಾದ್ರೆ ಒಂದು ತುಳಸಿ ಗಿಡವನ್ನಾದರೂ ಮನೆಯ ಮುಂದೆ ನೆಟ್ಕೊಂಡಾಗ ಶುದ್ಧವಾದ ಗಾಳಿ ಸಿಗುತ್ತೆ. 24 ಗಂಟೆಗಳು ನಮಗೆ ಆ ಒಂದು ದಿನದಲ್ಲಿ ಬರುವಂಥದ್ದು. ಆದರೆ 22 ಗಂಟೆಗಳು ಕೂಡ ವಿಶೇಷವಾಗಿ ಗಾಳಿಯನ್ನು, ಶುದ್ಧವಾದ ಗಾಳಿಯನ್ನು ಬಿಡುವಂಥ ಗಿಡ ತುಳಸಿ ಗಿಡ. ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೋ ಕಷ್ಟಗಳು ಕಡಿಮೆ. ನಕಾರಾತ್ಮಕ ಶಕ್ತಿ ಅನ್ನೋದು ಮನೆಯ ಮುಂದೆ ಅವ್ರಿಗೆ ಮನೆಗೆ ಸುಳಿಯೋದಿಲ್ಲ. ಆ ಒಂದು ನಕಾರಾತ್ಮಕ ಶಕ್ತಿಯ ಎಫೆಕ್ಟ್ ಅನ್ನೋದು ಕಾಡೋದಿಲ್ಲ. ಅಷ್ಟು ಚೆನ್ನಾಗಿರುವಂಥ ಪರಿಹಾರಕ್ಕೆ ಬೇಕಾಗಿರುವಂಥದ್ದು 5 ತುಳಸಿ ದಳಗಳು. ಒಂದೇ ಒಂದು ಸ್ಪೂನಷ್ಟು ಜೀರಿಗೆ ಬೇಕು, ಹಾಗೂ 1 ಇಂಚಷ್ಟು ಶುಂಠಿಯನ್ನು ತಗೊಳ್ಳಿ, ಹಾಗೂ 1 ಸ್ಪೂನಷ್ಟು ಧನಿಯವನ್ನು ತಗೊಳ್ಳಿ. ಇದೆಲ್ಲವೂ ನೀವು ನೋಡಬಹುದು. ಒಂದೊಂದು ವಸ್ತುವು ಕೂಡ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂಥದ್ದು. ಎಲ್ಲಿ ಸುಗಂಧ ಭರಿತವಾಗಿರುತ್ತೋ ಆ ಜಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಯಾಕಂದರೆ ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾವಿಷ್ಣು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವಂಥದ್ದು. ಕಲಿಯುಗದ ದೈವ ಭಗವಂತನು. ನಾವು ಬಡ್ಡಿ ಕಟ್ತಾ ಇದ್ದೀವಿ, ಕಟ್ಟಿ ಸಾಕಾಗಿದೆ, ಸಾಲಗಳು ಮಾಡ್ಕೊಂಡಿದ್ದೀವಿ, ಸಾಲದ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವಂಥವರು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅತಿ ಸುಖವಾದ ಜೀವನವನ್ನು ನಡೆಸೋದಕ್ಕೆ ಈ ಪರಿಹಾರಗಳು ಸಹಾಯಕ್ಕೆ ಬರುತ್ತೆ.
ಮೊದಲೇ ಬೆಳಗ್ಗೆನೇ ನೀವು ಎಲೆಗಳನ್ನು ತಗೊಂಡು ಒಂದು ಜಾಗದಲ್ಲಿ ಇಡಬೇಕು. 5 ಎಲೆಗಳು ನೆರಳಲ್ಲೇ ಒಣಗಿಬಿಡುತ್ತೆ. ಸಂಜೆ ನಾವು ಅಂದರೆ ರಾತ್ರಿ 9 ಗಂಟೆಯ ಮೇಲೆ ಈ ಪರಿಹಾರವನ್ನು ಆರಾಮಾಗಿ ನೀವು ಅಡುಗೆ ಮಾಡಿ ತಿಂದುಕೊಂಡಾದ ಮೇಲೆ ಕೂಡ ಇದನ್ನು ಮಾಡ್ಕೊಳ್ಳಿ. ಎಲ್ಲರೂ ತಿಂದು ನಾವು ಇನ್ನೇನು ಮಲಗ್ತೀವಿ ಅನ್ನುವಂಥ ಸಮಯದಲ್ಲಿ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ. ಒಂದು ಪ್ಲೇಟನ್ನು ತಗೊಳ್ಳಿ ಅಥವಾ ಮಣ್ಣಿನ ಪಾತ್ರೆಯನ್ನಾದರೂ ತಗೊಳ್ಳಿ. ಅದರಲ್ಲಿ ತುಳಸಿ ದಳಗಳು 5 ಇರಬೇಕು. ಹಾಕ್ಬಿಟ್ಟು 1 ಸ್ಪೂನಷ್ಟು ನೀವು ಜೀರಿಗೆಯನ್ನು ಹಾಕಬೇಕು. ಜೀರಿಗೆ ದುಡ್ಡು ಕಾಸನ್ನು ನಮ್ಮ ಕಡೆ ಎಳೆಯುವಂಥ ಶಕ್ತಿ ಇದೆ. ತಗೊಂಡು ಧನಿಯವನ್ನು 1 ಸ್ಪೂನಷ್ಟು ಹಾಕಬೇಕು. ಧನಿಯಾ ಅನ್ನೋದು ಧನಾಕರ್ಷಣೆ ಹೆಚ್ಚು ಮಾಡುತ್ತೆ. ಲಕ್ಷ್ಮೀದೇವಿಗೆ ಯಾವುದೇ ಪೂಜೆ ಮಾಡಬೇಕಾದ್ರೆ ಧನಿಯಾ ಇಲ್ಲ ಅಂದರೆ ಅದು ಪರಿಪೂರ್ಣವಾಗಿ ಆ ಪೂಜೆ ಅನ್ನೋದು ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಕೂಡ ಪೂಜೆಯನ್ನು. ಅದಕ್ಕೆ ಧನಿಯಾ ಅನ್ನೋದು ನಮ್ಮ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು. 1 ಒಣಮೆಣಸಿನಕಾಯಿಯನ್ನು ತಗೊಳ್ಳಿ. ಈ ಒಣಮೆಣಸು ಅನ್ನುವಂಥದ್ದು ಶತ್ರುಗಳು, ಹಿತಶತ್ರುಗಳು ಅಂತ ಯಾರನ್ನೂ ನಂಬಕ್ಕಾಗಲ್ಲ. ಇವ್ರನ್ನ ದೂರ ಇಡೋದಕ್ಕೆ, ಅವರು ನಮಗೆ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ. ಏಕೆಂದರೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದ ತಕ್ಷಣ ಅವರು ಒಳ್ಳೆಯವರಾಗಿಬಿಟ್ರು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಮಗೆ ಕೆಟ್ಟದ್ದೇನಾದರೂ ಮಾಡ್ತಾಯಿದ್ರು ಕೂಡ ನಮ್ಮ ಬಳಿ ಸುಳಿಯೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. 1 ಇಂಚಷ್ಟು ಒಣಮೆಣಸು ಹಾಕಿದ ಮೇಲೆ 1 ಇಂಚು ಶುಂಠಿಯನ್ನು ಇಡಬೇಕು ನೀವು ಇದರಲ್ಲಿ. ಶುಂಠಿನೂ ಅಷ್ಟೇ ನಮಗೆ ಒಂದು ನಕಾರಾತ್ಮಕ ಶಕ್ತಿಗಳನ್ನು ತೆಗೆದು ಬಿಸಾಕುವಂಥ ಶಕ್ತಿ ಇದಕ್ಕಿದೆ. ಇನ್ನು 1 ಸ್ಪೂನಷ್ಟು ನೀವು ಇದಕ್ಕೆ ಕರ್ಪೂರದ ಪುಡಿಯನ್ನು ಹಾಕ್ಕೊಳ್ಬೇಕು. ಕರ್ಪೂರದ ಪುಡಿ ಹಾಕಿದಾಗ ಅದು ಸುಗಂಧಭರಿತವಾಗಿರುತ್ತೆ. ನಕಾರಾತ್ಮಕವಾಗಿರುವಂಥದ್ದನ್ನು ಸುಟ್ಟು ಬೂದಿ ಮಾಡುತ್ತೆ. ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಎಷ್ಟೋ ಜನ ಈಗ ಬೇರೆಯವ್ರ ಹತ್ರ ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ನಮ್ಮನ್ನು ಕೀಳಾಗಿ ನೋಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಈಗ ಇರುವಂಥದ್ದು ಕೂಡ ಅದೇ ರೀತಿಯೇ. ಅದಕ್ಕೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಇಚ್ಛೆಯ ಒಂದು ಕೋರಿಕೆಗಳು, ನಮ್ಮ ಮನಸ್ಸಿನ ಕೋರಿಕೆಗಳು, ನಮ್ಮ ಇಷ್ಟ ದೇವರನ್ನು ಕೇಳಿಕೊಂಡಾಗ ಬಗೆಹರಿಯುತ್ತೆ. ಇಷ್ಟನ್ನು ನೀವು ಸುಡಬೇಕಾಗುತ್ತೆ. ಕ್ಲೀನಾಗಿ ಮನೆಯಲ್ಲಿ ಸುಟ್ಬಿಟ್ಟು ಮನೆಯೆಲ್ಲ ಒಂದು ರೌಂಡು ಇದನ್ನು ತಿರುಗಿಸ್ಬೇಕು, ಓಡಾಡಿಸ್ಬೇಕು. ನಕಾರಾತ್ಮಕವಾಗಿರುವಂಥದ್ದು, ಕಪ್ಪು ನೆರಳು ಎಲ್ಲ ಕೂಡ ಇದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ತದನಂತರ ತಗೊಂಡೋಗಿ ಎಲ್ಲಾದರೂ ತುಳಿದೇ ಇರುವ ಕಡೆ ಹಾಕಿ ಬನ್ನಿ. ಇಷ್ಟೇ ಸುಲಭವಾಗಿ